ಅವೀವ್ ಮೇಲೆ ಇರಾನ್ ದಾಳಿಯನ್ನು ನಡೆಸಿದೆ. ರಣಭೀಕರ ಮಿಸೈಲ್ ದಾಳಿಯ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ. ಏಕಕಾಲಕ್ಕೆ ಹಲವು ಮಿಸೈಲ್ಗಳಿಂದ ಇರಾನ್ ದಾಳಿಯನ್ನು ನಡೆಸಿದ್ದು ಜೋರ್ಡಾನ್ ವಾಯು ಪ್ರದೇಶದ ಮೂಲಕ ಮಿಸೈಲ್ ದಾಳಿಯನ್ನು ಮಾಡಿದೆ. ಇಸ್ರೇಲ್ ದಾಳಿ ಈಗ ಮತ್ತಷ್ಟು ತೀವ್ರಗೊಳಿಸ್ತಾನೆ ಇದೆ. ಲೆಬನಾನ್ ಮೇಲೆ ಈಗ ಮುಂದುವರೆದಿದೆ ಇಸ್ರೇಲ್ನ ದಾಳಿ. ಬೈರೂತ್ ಏರ್ಪೋರ್ಟ್ ಅನ್ನು ಸಂಪರ್ಕಿಸಿ ರಸ್ತೆಯ ಮೇಲೆಯೇ ದಾಳಿಯನ್ನು ನಡೆಸಲಾಗ್ತಾ ಇದೆ. ವಾಹನಗಳ ಮೇಲೆ ಅಪ್ಪಳಿಸ್ತಾ ಇದ್ದ ಮಿಸೈಲ್ಗಳು 3 ಸಾವನ್ನಪ್ಪಿದ್ದಾರೆ. ಹಾಗೆ ಟ್ರಿಪೋಲಿ ಉತ್ತರ ಲೆಬನಾನ್ನಲ್ಲೂ ಇಸ್ರೇಲ್ ವಾಯು ದಾಳಿಯನ್ನು ಮುಂದುವರೆಸಿದೆ. ಇತ್ತ ಹಿಂದೂ ಮಹಾಸಾಗರಕ್ಕೂ ಕಾಲಿಟ್ಟಿದೆ ಇರಾನ್ ಹಾಗೂ ಅಮೆರಿಕದ ಯುದ್ಧ. ಈಗ ಮತ್ತೊಂದು ಹಂತಕ್ಕೆ ತಲುಪಿರುವಂತದ್ದು. ಇರಾನ್ ಯುದ್ಧ ನೌಕೆ ಧ್ವಂಸಗೊಳಿಸಿದೆ ಅಮೆರಿಕ ಸೇನೆ. ಇರಾನ್ ಯುದ್ಧ ನೌಕೆಯಲ್ಲಿದ್ದಂತ 87 ಯೋಧರು ದುರ್ಮರಣವನ್ನಪ್ಪಿದ್ದಾರೆ. ಐರಿಸ್ ಡೇನಾ ನೌಕೆಯಲ್ಲಿ 180 ಯೋಧರಿದ್ದ ಬಗ್ಗೆ ಮಾಹಿತಿ ಸಿಕ್ಕಿದೆ. ಸಬ್ಮೆರಿನ್ ಮೂಲಕವಾಗಿ ಅಮೆರಿಕ ಮಿಸೈಲ್ ದಾಳಿಯನ್ನು ಮಾಡಿದ್ದು ಟಾರ್ಪಿಡೋ ಮಿಸೈಲ್ ಮೂಲಕವಾಗಿ ಇರಾನ್ ನೌಕೆ ಮೇಲೆಯೇ ದಾಳಿಯನ್ನು ನಡೆಸಿದೆ. ಕತಾರ್ನ ಅಮೆರಿಕ ರಾಯಭಾರ ಕಚೇರಿ ಬಳಿ ಅಲರ್ಟ್ ಮಾಡಲಾಗಿದೆ. ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. ಅಲ್ಲಿದ್ದಂತಹ ಸ್ಥಳೀಯ ನಿವಾಸಿಗಳನ್ನ ಸ್ಥಳಾಂತರಗೊಳ್ಳುವಂತೆ ಪೊಲೀಸರು ಸೂಚನೆಯನ್ನು ಕೊಟ್ಟಿದ್ದು ಇರಾನ್ ದಾಳಿಯ ಬಗ್ಗೆ ಆಂತರಿಕ ಸಚಿವಾಲಯ ಎಚ್ಚರಿಕೆಯನ್ನು ಕೊಟ್ಟಿದೆ. ಇನ್ನು ದೋಹಾದಲ್ಲಿರುವಂತಹ ರಾಯಭಾರ ಕಚೇರಿ ಸುತ್ತ ಹೆಚ್ಚಿನ ಅಲರ್ಟ್ ವಹಿಸಲಾಗ್ತಾ ಇದೆ.